ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಲ್ಲಿ ಕೊನೆಯ ಕಾನ್ಸೆಪ್ಟ್ ಆಗಿರ್ತಕ್ಕಂತಹ ಎನ್ಸೈಮ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಡೆಫಿನೇಷನ್ ಫಾರ್ ಎನ್ಸೈಮ್, ದೆನ್ chemical reaction, by that time involvement of enzymes in chemical reactions, nature of enzymes, cofactors, coenzymes, factors affecting enzymes, ಈ ಎಲ್ಲ ಕಾನ್ಸೆಪ್ಟನ್ನು ನಾವು ಅಭ್ಯಾಸ ಮಾಡಿದ್ವಿ. That completes the chapter biomolecules in last class. In today's class we will discuss with new chapter. The title of that chapter is cell cycle and cell division. ಇವತ್ತು ಹೊಸ ಒಂದು ಚಾಪ್ಟರ್ನ ನಾವು ಪ್ರಾರಂಭ ಮಾಡೋಣ. ಅದರ ಒಂದು ಟೈಟಲ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. Cell cycle and cell division. Coming to the first one, that is cell cycle. Before that, once again we recall the cell and the property, then definition for cell, how it multiplies and gives rise number of cells during the division. ಈಗ ಸೆಲ್ ಸೈಕಲ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಏನು ಸೆಲ್ ಸೈಕಲ್ ಅಂದ್ರೇನು, ಸೆಲ್ ಡಿವಿಷನ್ ಅಂದ್ರೇನು. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ. ಸೆಲ್ ಏನದು, ಏನು ಪ್ರಾಪರ್ಟೀಸು, ಹೇಗೆ ಡಿವೈಡ್ ಆಗಿ ನಂಬರ್ ಆಫ್ ಸೆಲ್ಸ್ ಅನ್ನು ಕೊಡುತ್ತೆ, ಆ ನಂಬರ್ ಆಫ್ ಸೆಲ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಟು ಬಿಲ್ಡ್ ಅಪ್ ಎ ಎಂಟೈರ್ ಬಾಡಿ ಆಫ್ ಆನ್ ಆರ್ಗ್ಯಾನಿಸಮ್. ಇಡೀ ಒಂದು ಆರ್ಗ್ಯಾನಿಸಮ್ನ ಒಂದು ದೇಹವಾಗಿ, ಆರ್ಗ್ಯಾನಿಸಮ್ ಬಾಡಿಯಾಗಿ ಏನಾಗುತ್ತೆ, ಮಾರ್ಪಾಡಾಗುತ್ತೆ. ಇದು ನಾವು ನೋಡ್ತಾ ಹೋಗೋಣ. ಯು ನೋ ದಟ್ ಸೆಲ್ ನಥಿಂಗ್ ಬಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಬಾಡಿ. ಸೆಲ್ ಅಂದರೆ ನಾವು ಏನಂತ ಡಿಫೈನ್ ಮಾಡ್ತೇವೆ, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಬಾಡಿ. ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ, ರಚನೆ ಇದೆ ಸೆಲ್ಗೆ. ಅದು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಯೂನಿಟ್, ಒಂದೊಂದು ಕಣ ಆಗಿದೆ. ಅದು ಒಂದು ಬಾಡಿಯ ಒಂದೊಂದು ಕಣ ಅದೊಂದು ಫಂಕ್ಷನಲ್ ಆಗೂ ಇದೆ, ನಿರ್ದಿಷ್ಟವಾಗಿರ್ತಕ್ಕಂತಹ ರಚನೆಯನ್ನು ಕೂಡ ಹೊಂದಿದೆ. ಅದರ ಒಂದು ಏನು ಮೆಟಬಾಲಿಕ್ ಪ್ರೋಸೆಸ್ಸಿಂದ ಎಂಟೈರ್ ಬಾಡಿ ಏನಾಗ್ತದೆ, ರನ್ ಆಗ್ತಕ್ಕಂಥದ್ದು, ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಸೊ ಆ ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಂದಾಗ ಇರ್ತಕ್ಕಂತಹ ಸೆಲ್ಸ್ ಏನು ಮಾಡಬೇಕು, ಆ್ಯಕ್ಟಿವ್ ಆಗಿರ್ತದೆ. ಆ್ಯಕ್ಟಿವ್ ಆಗಿ ತನ್ನ ಮೆಟಬಾಲಿಕ್ ಪ್ರೋಸೆಸ್ಸನ್ನು ಮಾಡ್ತದೆ ಸೆಲ್ಸ್ ಇನ್ಸೈಡ್ ದಿ ಬಾಡಿ. ಸೊ ಸೆಲ್ ನಥಿಂಗ್ ಬಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಬಾಡಿ. ಅ ಸಿಂಗಲ್ ಸೆಲ್ divides into two. Starting from the single cell divides into two during cell division. So the initial cell nothing but a parental cell. ಪ್ರಾರಂಭದಲ್ಲಿ ಹೇಗಾಗುತ್ತಿದ್ದು ಅಂದಾಗ ಒಂದು ಜೀವಕೋಶ ಡಿವೈಡ್ ಆಗಿ, ಯಾವಾಗ ಕೋಶ ವಿಭಜನೆಯಲ್ಲಿ ಡಿವೈಡ್ ಆಗ್ತದೆ, ಡಿವೈಡ್ ಆಗಿ ಎರಡು ಡಾಟರ್ ಸೆಲ್ಸ್ ಅನ್ನ ಕೊಡ್ತದೆ. Give rise to two daughter cells. Those two daughter cells again grow themselves and give rise and divides, again give rise new cells. So the division of cells is continuous and give rise number of cells in a periodic way. ಏನಾಗ್ತದೆ, ಇನಿಷಿಯಲ್ ಅಲ್ಲಿ ಪ್ರಾರಂಭವಾದ ಒಂದು ಸೆಲ್, ಅದನ್ನು ನಾವು ಪೇರೆಂಟಲ್ ಸೆಲ್ ಅಂತ ಕರೆಯೋಣ. ಹೇಗೆ ಒಂದು ಆರ್ಗ್ಯಾನಿಸಮ್ ಬಾಡಿ ಬಿಲ್ಟ್ ಆಗ್ತದೆ ಅಂದಾಗ ಪ್ರಾರಂಭದಲ್ಲಿ ಒಂದು ಜೀವಕೋಶ ಡಿವೈಡ್ ಆಗಿ ಎರಡು ಜೀವಕೋಶಗಳನ್ನು ಕೊಡ್ತದೆ. ಅದನ್ನು ನಾವು ಡಾಟರ್ ಸೆಲ್ಸ್ ಅಂತ ಹೇಳ್ತೇವೆ. ಆ ಡಾಟರ್ ಸೆಲ್ಸ್ಗೆ ಪೇರೆಂಟಲ್ ಸೆಲ್ಲಲ್ಲಿ ಏನು ಕಾಂಪೋಸಿಷನ್ ಇತ್ತೋ, ನ್ಯೂಕ್ಲಿಯರ್ ಕಾಂಪೋಸಿಷನ್ ಏನಿತ್ತು, ನಥಿಂಗ್ ಬಟ್ DNA, ಜೆನೆಟಿಕ್ ಮಟೀರಿಯಲ್ DNA ಕಂಟೈನಿಂಗ್ ಆಲ್ ಇನ್ಫಾರ್ಮೇಷನ್ಸ್, ಎಲ್ಲ ಇನ್ಫಾರ್ಮೇಷನ್ ಇದೆ ಅದು. ಈಗ ಪೇರೆಂಟಲ್ ಸೆಲ್ಲಿಂದ ಡಾಟರ್ ಸೆಲ್ಸ್ಗೆ ಏನಾಗ್ತದೆ, ಅದು ಮೈಗ್ರೇಟ್ ಆಗ್ತದೆ, ಟ್ರಾನ್ಸ್ಫರ್ ಟು ಡಾಟರ್ ಸೆಲ್ಸ್.
So those components in the nucleus, that cell so transfer the genetic material or nuclear composition to daughter cells. ಆ daughter cells ಗೆ ಟ್ರಾನ್ಸ್ಫರ್ ಮಾಡ್ತದೆ. Then those daughter cells grow enormously. ಅದೇನಾಗುತ್ತೆ, ಬೆಳವಣಿಗೆ ಹೊಂದುತ್ತೆ. ಬೆಳವಣಿಗೆ ಹೊಂದಿದ ನಂತರ again divides into two cells. ಏನು ಮಾಡುತ್ತೆ, ಮತ್ತೆ ವಿಭಜನೆ ಆಗಿ 2 ಕೋಶಗಳನ್ನು ಕೊಡ್ತದೆ. ಆ ಜೀವಕೋಶಗಳೇನು ಮಾಡ್ತದೆ, ಮತ್ತೆ ಡಾಟರ್ ಸೆಲ್ಸ್ ಅಗೈನ್ ಗ್ರೋ, ಮತ್ತೆ ಗ್ರೋ ಆಗ್ತದೆ ಅದು. That divides. So it is a continuous process. ಇದು ನಿರಂತರವಾಗಿ ನಡೆಯುವಂತಹ ಒಂದು ಕ್ರಿಯೆ. ಹೀಗೆ ಬಂದಂತಹ millions of cells, then they grow themselves, divide and give rise to number of cells, resulting number of cells. Those millions of cells build up an organism body. ಅಷ್ಟೋ ಸೆಲ್ಸ್ಗಳೆಲ್ಲ ಏನಾಗ್ತದೆ, ಕೊನೆಯಲ್ಲಿ ಒಂದು ಆರ್ಗ್ಯಾನಿಸಮ್ ಬಾಡಿಯಾಗಿ ಡೆವಲಪ್ ಆಗ್ತದೆ. ಸೊ entire organism body is developed from the single parental cell. So entire body, that is development of an entire body of an organism from the single parental cell. So you can imagine, ಒಂದು parental cell ಕೊನೆಯಲ್ಲಿ ಒಂದು ಆರ್ಗ್ಯಾನಿಸಮ್ ಬಾಡಿಯಾಗಿ ಏನು ಮಾಡುತ್ತೆ, ಅದನ್ನ ಡೆವಲಪ್ ಮಾಡ್ತದೆ. ಯಾವುದರ ಮೂಲಕ? ಥ್ರೂ ಕಂಟಿನ್ಯೂಸ್ ಸೆಲ್ ಡಿವಿಷನ್. ಯಾವುದ್ರ ಮುಖಾಂತರ? ಸತತವಾದ ಕೋಶ ವಿಭಜನೆಯಿಂದ ಈ ಒಂದು ಬಾಡಿಯನ್ನ ಕೊನೆಯ ಹಂತದಲ್ಲಿ ನಿರ್ಮಾಣ ಮಾಡ್ತದೆ. ಸೊ ಇಟ್ಸ್ ಕ್ವೈಟ್ ಅಮೇಝಿಂಗ್. ಏನಂತ ಹೇಳ್ತೀವಿ, ತುಂಬ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದು ಜೀವಕೋಶ ಒಂದು ಆರ್ಗ್ಯಾನಿಸಮ್ ಬಾಡಿಯನ್ನೇ ಏನು ಮಾಡುತ್ತೆ, ಅದು ಬಿಲ್ಟ್ ಮಾಡ್ತದೆ. ಒಂದು ಪೇರೆಂಟಲ್ ಸೆಲ್ಲಿಂದ ಸ್ಟಾರ್ಟ್ ಆಗುವಂಥ ಪ್ರೋಸೆಸ್ಸು ಒಂದು ಆರ್ಗ್ಯಾನಿಸಮ್ ಬಾಡಿಯಿಂದ ಮುಕ್ತಾಯ ಆಗ್ತದೆ. ದಟ್ ಈಸ್ ಥ್ರೂ ಕಂಟಿನ್ಯೂಸ್ ಸೆಲ್ ಡಿವಿಷನ್. ಸೊ ಕಮಿಂಗ್ ಟು ದಿ ಸೆಲ್ ಸೈಕಲ್. ವಾಟ್ ಈಸ್ ಮೆಂಟ್ ಬೈ ಸೆಲ್ ಸೈಕಲ್? What is the definition for cell cycle? So cell cycle defined as ordered sequence of events can occur in a cell in the preparation for cell division. That is referred to as cell cycle. ಒಂದು ಕೋಶದ ಚಕ್ರ ಅದು. ಏನಂತ ಹೇಳ್ಬೋದು ನಾವು ಇದನ್ನ ಡಿಫೈನ್ ಮಾಡ್ಬೋದು ಅಂದಾಗ, ಆರ್ಡರ್ಡ್ ಸೀಕ್ವೆನ್ಸ್, ಒಂದು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಸೀಕ್ವೆನ್ಸಸ್. ಸೊ ಆರ್ಡರ್ಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್, ಘಟ್ಟಗಳು. ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಸೀಕ್ವೆನ್ಸ್ನ ಘಟ್ಟಗಳು ಒಂದು ಜೀವಕೋಶದಲ್ಲಿ ಏನಾಗುತ್ತೆ, ನಡೀತಾ ಬರುತ್ತೆ. ಸೊ ಆರ್ಡರ್ಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಕ್ಯಾನ್ ಅಕರ್ ಇನ್ ಎ ಸೆಲ್. ಯಾಕೆ ಅಂದಾಗ, ಇನ್ ಎ ಸೆಲ್ ಇನ್ ದಿ ಪ್ರಿಪರೇಷನ್ ಫಾರ್ ಸೆಲ್ ಡಿವಿಷನ್. ಯಾತಕ್ಕೆ ಬೇಕಾಗಿದೆ ಆ ಘಟ್ಟಗಳು, ಸ್ಟೆಪ್ಸು? ಇನ್ ದಿ ಪ್ರಿಪರೇಷನ್ ಫಾರ್ ಸೆಲ್ ಡಿವಿಷನ್. ಕೋಶ ವಿಭಜನೆಗೆ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಕೋಶ ವಿಭಜನೆಗೆ ಪೂರ್ವಭಾವಿಯಾಗಿ ಸಿದ್ಧತೆ ನಡೆಯುವಂಥದ್ದನ್ನ, ಆ ಸಿದ್ಧತೆಯಲ್ಲಿ ಬರುವಂತಹ ಈವೆಂಟ್ಸ್, ಘಟ್ಟಗಳು ಏನಿದೆ, ಅದನ್ನ ನಾವು ಸೆಲ್ ಸೈಕಲ್ ಅಂತ ಕರಿತೇವೆ. ಸೆಲ್ ಸೈಕಲ್. So events, series of events can occur in a cell, one often another, in between the cell division. ಒಂದು ಸೆಲ್ ಸೈಕಲ್ ನಿಂದ ಮತ್ತೊಂದು ಸೆಲ್ ಸೈಕಲ್ ನಡುವೆ ಒಂದು ಸೆಲ್ ಡಿವಿಷನ್ ಬರ್ತದೆ. ಸೊ ದಟ್ ಸೆಲ್ ಸೈಕಲ್ ಅಗೈನ್ ಕಂಟಿನ್ಯೂಸ್ between the one occurring of
ಒನ್ ಸೆಲ್ ಡಿವಿಷನ್. ಒಂದು ಸೆಲ್ ಡಿವಿಷನ್ ನಂತರ ಮತ್ತೊಂದು ಸೆಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಬಿಗಿನ್ಸ್ ಆಫ್ ದಿ ಸೆಕೆಂಡ್ ಸೆಲ್ ಸೈಕಲ್ ಆಫ್ ಇನ್ ದಿ ಸೆಲ್. ಮತ್ತೆ ಸ್ಟಾರ್ಟ್ ಆಗ್ತದೆ ಸೆಲ್ ಸೈಕಲ್, ಮತ್ತೊಂದು ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ನಿರಂತರವಾಗಿ ನಡೆಯುವಂತಹ ಕ್ರಿಯೆ ಸೆಲ್ ಸೈಕಲ್ ಅಂತ ಹೇಳ್ತೇವೆ. ಸೊ ಡೆಫಿನಿಷನ್ ಫಾರ್ ಸೆಲ್ ಸೈಕಲ್: ಆರ್ಡರ್ಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಕ್ಯಾನ್ ಅಕರ್ ಇನ್ ಎ ಸೆಲ್ in the preparation for cell division is called a cell cycle. Cell cycle, even in an organism body, all cells ability to divide and give rise to daughter cells finally reaches to number, that is the occurring or obtaining of number of cells. ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಡಿವೈಡ್ ಆಗುವಂತಹ, ವಿಭಜನೆ ಹೊಂದುವಂತಹ ಸಾಮರ್ಥ್ಯ ಇದೆ. ಹೀಗೆ ಒಂದು ಸೆಲ್ಲಿಂದ ಪ್ರಾರಂಭವಾಗಿದ್ದು ನಿರಂತರವಾದ ಕೋಶ ವಿಭಜನೆಯಿಂದ ಅಸಂಖ್ಯಾತ ಸಂಖ್ಯೆಯಲ್ಲಿ ಕೋಶಗಳನ್ನು ಏನಾಗುತ್ತೆ, ಅದು ಕೊಡ್ತಾ ಹೋಗುತ್ತೆ. ಈ ಎಲ್ಲ ಕೋಶಗಳ ಒಂದು ಕಾಂಪೋಸಿಷನ್ನೇ ಒಂದು ಆರ್ಗ್ಯಾನಿಸಮ್ ಬಾಡಿ ಆಗ್ತದೆ. ಇದು ನಾವು ನೋಡುವಂತಹ ಸೆಲ್ ಸೈಕಲ್ ಅಂತ ಕರಿತೇವೆ. So in cell cycle there are two important basic phases can be identified or noticed. Cell cycle ಅಲ್ಲಿ ನಾವು ಎರಡು ಬೇಸಿಕ್ ಫೇಸಸ್ ಅನ್ನು ನೋಡ್ತೀವಿ. ಫೇಸಸ್ ನಥಿಂಗ್ ಬಟ್ ಸ್ಟೇಜಸ್. ಎರಡು ಸ್ಟೇಜಸ್ ಅನ್ನ ನೋಡ್ತೇವೆ ನಾವಲ್ಲಿ, ಘಟ್ಟಗಳನ್ನು ನೋಡ್ತೇವೆ. ಸೊ those two are nothing but basic phases, ತಳಹದಿಯಾಗಿರುವಂತಹ ಎರಡು ಘಟ್ಟಗಳು. ಯಾವುದರಲ್ಲಿ? ಸೆಲ್ ಸೈಕಲ್ ಅಲ್ಲಿ. ನೇಮ್ಲಿ ಯಾವ್ಯಾವ್ದು ಅಂದಾಗ, ಫಸ್ಟ್ ಬೇಸಿಕ್ ಫೇಸ್ ಈಸ್ ಇಂಟರ್ಫೇಸ್ ಅಂಡ್ ಸೆಕೆಂಡ್ ಒನ್ ಈಸ್ ಎಂ ಫೇಸ್. ಎಂ ನಥಿಂಗ್ ಬಟ್ ಮೈಟೋಸಿಸ್ ಫೇಸ್ ಆರ್ ಮೈಟೋಟಿಕ್ ಫೇಸ್. ಆ ಎರಡು ತಳಹದಿಯಾಗಿರುವಂತ ಘಟ್ಟಗಳು ಯಾವುದು ಅಂದಾಗ, ಒಂದು ಇಂಟರ್ಫೇಸ್ ಅಂತ ಕರಿತೇವೆ, ಇಂಟರ್ಫೇಸ್. ಎರಡನೆಯದಾಗಿ ಎಂ ಫೇಸ್ ಅಂತ ಕರಿತೀವಿ. ಎಂ ಅಂದ್ರೆ ಇಲ್ಲಿ ಮೈಟೋಟಿಕ್ ಆರ್ ಮೈಟೋಸಿಸ್ ಫೇಸ್ ಅಂತ ಅರ್ಥ. ಎಂ ಮೀನ್ಸ್ ಮೈಟೋಸಿಸ್. These two are a significant phases, basic phases of the cell cycle. Coming to the first one, that is interphase. Interphase, it is one of the important basic phase of the cell cycle in a cell. So ಇದೊಂದು ಮುಖ್ಯವಾಗಿರುವಂತಹ ಘಟ್ಟ, ಫೇಸ್ ಆಗಿದೆ ಇಂಟರ್ಫೇಸ್ ಅಂತಕ್ಕಂಥದ್ದು. ಬಿಕಾಸ್ why it is termed as an important phase? Because ಯಾಕೆ ಅಂದ್ರೆ, here in this stage or phase, the division of cells, then growth of cells, then duplication or replication of DNA takes place. All these events occur in the interphase phase. ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂತ ಕರೆದ್ವಿ ಅಂದಾಗ, ಇಂಟರ್ಫೇಸ್ ನಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತೇವೆ. ಒಂದು ಸೆಲ್ ಗ್ರೋತ್. ಸೊ ಇನ್ ದಟ್ ಫೇಸ್, ಇನ್ ದಟ್ ಈವೆಂಟ್, ಸೆಲ್ಸ್ ಆರ್ ಗ್ರೋನ್. Cells grow enormously. So increase their size. Size nothing but the stretching of cytoplasm or increases of cytoplasm. So cell ಬೆಳೆಯುತ್ತೆ ಅಂದ್ರೆ ಅರ್ಥ, ಅದರೊಳಗಿರ್ತಕ್ಕಂಥ ಸೈಟೋಪ್ಲಾಸಮ್ ಏನಾಗುತ್ತೆ, ಹಿಗ್ಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅದ್ರ ಸೈಜು. ಅದನ್ನೇ ನಾವು ಸೆಲ್ ಗ್ರೋತ್ ಅಂತ ಕರಿತೇವೆ. ಸೆಲ್ ಗ್ರೋತ್ ಅನ್ನೋದು ಇನ್ಕ್ರೀಸ್ ದೇರ್ ಸೈಜ್, ಅದರ ಸೈಜ್ ಅನ್ನ ಹಿಗ್ಗಿಸಿಕೊಳ್ಳುವುದು. ಯಾವ ರೂಪದಲ್ಲಿ ಹಿಗ್ಗಿಸಿಕೊಳ್ಳುತ್ತೆ? ಸೆಲ್ ಒಳಗಡೆ ಇರ್ತಕ್ಕಂಥ ಸೈಟೋಪ್ಲಾಸಮ್, ಯು ನೋ ದಟ್ each cell consists of a nucleus and surrounded by cytoplasm. So increases of cytoplasm.
ಆ ಸೈಟೋಪ್ಲಾಸಮ್ ಏನಾಗ್ತದೆ, ಸ್ಟ್ರೆಚ್ ಆಗ್ತಾ ಹೋಗ್ತದೆ, ಸ್ಟ್ರೆಚರ್ಸ್ ಹಿಗ್ಗುತ್ತೆ. ಹಿಗ್ಗೋದನ್ನೇ ಅವಾಗ ಏನಾಗುತ್ತೆ, ಸೆಲ್ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನೇ ಸೆಲ್ ಗ್ರೋತ್ ಅಂತ ಕರಿತೇವೆ. ಸೊ ದಿ ಫಸ್ಟ್ ಇವೆಂಟ್ ಇನ್ ಇಂಟರ್ಫೇಸ್, ಗ್ರೋತ್ ಆಫ್ ಸೆಲ್ಸ್. ಡ್ಯೂರಿಂಗ್ ದಟ್ ಇವೆಂಟ್ cells increases their size. That means the increases or the stretching of cytoplasm. Then duplication of DNA or replication of DNA. So the DNA nothing but chromosomes. So the same copy of DNA, that is called replication. Replication of DNA. So the genetic material transferred to daughter cells, transferred to further cells during cell division. ಏನಾಗುತ್ತೆ, ಟ್ರಾನ್ಸ್ಫರ್ ಆಗಬೇಕದು. ಯಾವುದು, ಆ ಡೂಪ್ಲಿಕೇಟ್ ಆಗಿರ್ತಕ್ಕಂಥ DNA ನಲ್ಲಿರ್ತಕ್ಕಂಥ ಮಟೀರಿಯಲ್ ಏನಿದೆ, ಟ್ರಾನ್ಸ್ಫರ್ಡ್ ಟು ನ್ಯೂ ಸೆಲ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಆ ಸೆಲ್ ಡಿವಿಷನ್ ಅಲ್ಲಿ ಬರ್ತಕ್ಕಂಥ ಸೆಲ್ಸ್ಗಳಿಗೆ, ಡಾಟರ್ ಸೆಲ್ಸ್ಗೆ ಟ್ರಾನ್ಸ್ಫರ್ ಆಗಬೇಕಾಗಿದೆ. ಆ ಪರ್ಪಸ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಡೂಪ್ಲಿಕೇಟ್ ಆಗ್ತದೆ ಅಲ್ಲಿ. ಅದನ್ನೇ ನಾವು DNA ರೆಪ್ಲಿಕೇಶನ್ ಅಂತ ಕರಿತೇವೆ. ಪೇರೆಂಟಲ್ ಸೆಲ್ ಇಂದ ಡಾಟರ್ ಸೆಲ್ಸ್ಗೆ ಹೋಗ್ಬೇಕಾಗ್ತದೆ. ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕದು, ರೆಪ್ಲಿಕೇಟ್ ಆಗುತ್ತದು, ತದ್ರೂಪಿ ಕಾಪಿ ಕೊಡ್ತದೆ. ಆ ಕಾಪಿನಲ್ಲಿರ್ತಕ್ಕಂಥದ್ದು ಏನಾಗುತ್ತೆ, ಡಾಟರ್ ಸೆಲ್ಸ್ಗೆ ಕ್ಯಾರಿ ಆಗುತ್ತೆ ಸೆಲ್ ಡಿವಿಷನ್ ಅಲ್ಲಿ. So duplication or replication of DNA takes place, second event. Then preparation of material for the next event, cell division. ಮುಂದಿನ ಸೆಲ್ ಡಿವಿಷನ್ಗೆ ಏನು ಬೇಕಾಗಿದೆ ಪ್ರಿಪರೇಷನ್ನು ಅಂದರೆ ಮಟೀರಿಯಲ್ಸು, ಸಿಂಥಸಿಸ್ ಆಫ್ ಮಟೀರಿಯಲ್ಸ್ ಫಾರ್ ದಿ ನೆಕ್ಸ್ಟ್ ಈವೆಂಟ್, ದಟ್ ಈಸ್ ಸೆಲ್ ಡಿವಿಷನ್. ಇಷ್ಟು ಇಂಟರ್ಫೇಸ್ ಅಲ್ಲಿ ನಡೆಯುತ್ತೆ. ಇಷ್ಟು ಕೂಡ ಇಂಟರ್ಫೇಸ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಇಂಟರ್ಫೇಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಫೇಸ್, ಬೇಸಿಕ್ ಫೇಸ್ ಆಫ್ ಸೆಲ್ ಸೈಕಲ್, ಬಿಕಾಸ್ ಇಟ್ ಹ್ಯಾಸ್ ಸೆಲ್ 3 events like cell growth, DNA replication and preparation. All these events occur in that phase, that is interphase. So in interphase it has divides into 3 stages. Interphase again divides into 3 phases, namely G1 phase, one phase or gap 1, otherwise called gap 1 phase. Second one is S phase, that is synthesis phase. S means synthesis. And third one is G2 phase, that is prepare gap 2 phase. So these 3 further phases can occur in interphase. So in interphase we can identify further 3 phases, namely G1 phase or gap 1 phase, second S phase, synthesis phase, and third G2 phase, gap 2 phase. So these 3 phases occur in the interphase. Interphase ಅಲ್ಲಿ ಬರುವ 3 phases-ಗಳು, 3 ಸ್ಟೆಪ್ಸ್ಗಳು, 3 ಸ್ಟೇಜಸ್ಗಳು ಇಂಟರ್ಫೇಸ್ ಅಲ್ಲಿ ಬರುವಂಥದ್ದು. ಸೊ ಇನ್ G1 phase ಏನಾಗ್ತದೆ, G1 ನಲ್ಲಿ gap 1 or G1 phase. In gap 1 or G1 phase, here cells increase their size. That means they grow enormously. In G1 phase, cell growth can take place. ಅಲ್ಲೇನು ನಡೆಯುತ್ತೆ, ಪ್ರತಿ ಜೀವಕೋಶದ ಬೆಳವಣಿಗೆ ನಡೆಯುತ್ತೆ. ಸೆಲ್ ಗ್ರೋತ್ ಅನ್ನ ನೋಡ್ತೇವೆ G1 ಅಥವಾ ಗ್ಯಾಪ್ 1 ಫೇಸ್ ಅಲ್ಲಿ. ಸೊ ಇಟ್ ಈಸ್ ಒನ್ ಆಫ್ ದಿ ಫೇಸ್ ಆಫ್ ಇಂಟರ್ಫೇಸ್. Here in this phase, cell growth can take place. Cell growth in
ಎನಾರ್ಮಸ್ಲಿ. ಸೊ ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟರ ಮಟ್ಟಿಗೆ ತನ್ನ ಸೈಜನ್ನು ಏನು ಮಾಡುತ್ತೆ, ಅದು ಹಿಗ್ಗಿಸಿಕೊಳ್ತದೆ. ಸೊ ದಟ್ ಮೀನ್ಸ್ ಇನ್ಕ್ರೀಸಸ್ ದಿ ಸೈಟೋಪ್ಲಾಸಮ್. ಅದ್ರ ಒಳಗಿರ್ತಕ್ಕಂಥ ಸೈಟೋಪ್ಲಾಸಮ್ ಏನಾಗುತ್ತೆ, ಸ್ಟ್ರೆಚರ್ಸ್ ಅಂತ ಕರಿತೇವೆ, ಹಿಗ್ಗುತ್ತೆ. ಆ ಹಿಗ್ಗುವಿಕೆನೆ ಸೆಲ್ಲು ಕೂಡ ಹೊರಗಡೆ ಬೌಂಡ್ರಿ ಕೂಡ ಏನಾಗ್ತದೆ, ಹಿಗ್ಗುತ್ತಾ ಹೋಗ್ತದೆ. ಇದನ್ನ ನಾವು ನಥಿಂಗ್ ಬಟ್ ಸೆಲ್ ಗ್ರೋತ್ ಅಂತ ಕರಿತೀವಿ, ಬೆಳವಣಿಗೆ ಅಂತ ಕರಿತೀವಿ. ಇದನ್ನ ನಾವು ಯಾವ ಫೇಸ್ ಅಲ್ಲಿ ನೋಡ್ತೀವಿ, G1 ಅಥವಾ ಗ್ಯಾಪ್ 1 ಫೇಸ್ ಅಲ್ಲಿ ನೋಡ್ತೀವಿ. It is one of the phase of interphase. Next coming to the second one, S phase. S means synthesis phase. S ಅಂದ್ರೆ ಏನಂತ ಕರಿತೀವಿ ನಾವು, ಅದನ್ನ synthesis phase ಅಂತ ಕರಿತೇವೆ. In the S phase or synthesis phase, we can see replication of DNA. Replication of DNA. So DNA replicates itself. ತನ್ನಷ್ಟಕ್ಕೆ ತಾನು ತದ್ರೂಪಿ ಕಾಪಿಯನ್ನು ಕೊಡುತ್ತದೆ, ಅದರ ರೆಪ್ಲಿಕಾವನ್ನು ಕೊಡುತ್ತೆ DNA. ಯಾವ ಫೇಸ್ ಅಲ್ಲಿ, ಎಸ್ ಫೇಸ್ ಅಲ್ಲಿ, ಸಿಂಥಸಿಸ್ ಫೇಸ್ ಅಂತ ಕರಿತೇವೆ. ಸೊ ಸಿಂಥಸಿಸ್ ಫೇಸ್ ಅಂದ್ರೆ ನಥಿಂಗ್ ಬಟ್ ರೆಪ್ಲಿಕೇಶನ್ ಆಫ್ DNA. ಇದರ ತದ್ರೂಪಿ ಕಾಪಿಯನ್ನು ಕೊಡುತ್ತೆ ಎಸ್ ಫೇಸ್ ಅಲ್ಲಿ DNA. ಸೊ ದಿ ರೆಪ್ಲಿಕಾ contains same composition, same information from the DNA, parental DNA. ಆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂತಹ DNA ರೆಪ್ಲಿಕೇಟ್ ಆದಾಗ ಆ ಒರಿಜಿನಲ್ ಅಲ್ಲಿ ಇರ್ತಕ್ಕಂಥ ಕಾಂಪೋಸಿಷನ್ ಏನಿದೆ, ನ್ಯೂಕ್ಲಿಯರ್ ಕಾಂಪೋಸಿಷನ್, DNA ಕಾಂಪೋಸಿಷನ್ ಟ್ರಾನ್ಸ್ಫರ್ಡ್ ಟು ದಟ್ ರೆಪ್ಲಿಕಾ. ಆ ರೆಪ್ಲಿಕಾಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ದಟ್ ಈಸ್ ರಿಸರ್ವ್ಡ್ ಫಾರ್ ದಿ ನೆಕ್ಸ್ಟ್ ಡಾಟರ್ ಸೆಲ್ಸ್. ಯಾವುದಕ್ಕೆ ಬೇಕದು, ಮುಂದೆ ಬರ್ತಕ್ಕಂತಹ ನ್ಯೂ ಸೆಲ್ಸ್ಗೆ ಬೇಕು, ಡಾಟರ್ ಸೆಲ್ಸ್ಗೆ ಬೇಕು. ಸೊ ಸೇಮ್ ಕಾಂಪೋಸಿಷನ್ ಆರ್ ಸೇಮ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ಡ್ ಟು ನ್ಯೂ ಸೆಲ್ಸ್ ಆರ್ ಡಾಟರ್ ಸೆಲ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. In the sense, the transfer of genetic information from the parental cell to new cell, that is new progeny. ಇದು ನಾವು ಸಿಂಥಸಿಸ್ ಫೇಸ್ ಅಲ್ಲಿ ನೋಡುವಂಥದ್ದು, ದಟ್ ಈಸ್ ರೆಪ್ಲಿಕೇಶನ್ ಆಫ್ DNA. DNA ರೆಪ್ಲಿಕೇಟ್ಸ್ ಇಟ್ ಸೆಲ್ಫ್, ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಟ್ ಆಗುವಂಥದ್ದು, ಗಿವ್ ರೈಸ್ ಎ ರೆಪ್ಲಿಕಾ, ಟ್ರೂ ಕಾಪಿಯನ್ನು ಕೊಡ್ತದೆ. ಕಮಿಂಗ್ ಟು ದಿ G2 ಫೇಸ್. G2 phase nothing but gap 2 phase, otherwise called as gap 2 phase. In this phase, preparation of or synthesis of materials like amino acids, enzymes, etc. Amino acids nothing but building blocks of protein. ಇಲ್ಲಿ ಪ್ರಿಪರೇಷನ್ ನಡೆಯುತ್ತೆ, ಮಟೀರಿಯಲ್ಸ್ ಪ್ರಿಪರೇಷನ್. ವಾಟ್ ಆರ್ ದ ಮಟೀರಿಯಲ್ಸ್ ಸಿಂಥಸೈಸ್ಡ್ ಇನ್ ಗ್ಯಾಪ್ 2? ನಥಿಂಗ್ ಬಟ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ನಥಿಂಗ್ ಬಟ್ ಪ್ರೋಟೀನ್, ಬಿಕಾಸ್ each protein molecule has fundamental units or building blocks of amino acids. There are 20 different types of amino acids in a protein molecule. 20 ತರದ ಅಮೈನೋ ಆಸಿಡ್ಸ್ಗಳು ಏನಾಗ್ತದೆ, ಪ್ರಿಪೇರ್ ಆಗ್ತದೆ. ಟೋಟಲಿ ಅಮೈನೋ ಆಸಿಡ್ಸ್ ಯಾಕೆಂದ್ರೆ ಪ್ರೋಟೀನ್ ಮಾಲಿಕ್ಯೂಲ್, ಅವೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್. ಅದು ಇಲ್ಲಿ ಆ ಮಟೀರಿಯಲ್ ಸಿಂಥಸೈಸ್ ಆಗುತ್ತೆ. ಎನ್ಸೈಮ್, RNA, ಅಮೈನೋ ಆಸಿಡ್ಸ್, ಆಲ್ ದೀಸ್ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆರ್ ಮಟೀರಿಯಲ್ ಸಿಂಥಸೈಸ್ಡ್ ಇನ್ ಗ್ಯಾಪ್ 2 ಆರ್ G2 ಫೇಸ್ ಆಫ್ ಸೆಲ್ ಇಂಟರ್ಫೇಸ್. ಈ ಪ್ರಿಪರೇಷನ್ ಗ್ಯಾಪ್ 2 ನಲ್ಲಿ ಆಗ್ತದೆ. Then, so after the completion of interphase, then begins of M phase. ಇದು ಮುಕ್ತಾಯ ಆದ ನಂತರ ಏನಾಗ್ತದೆ, M phase ಸ್ಟಾರ್ಟ್ ಆಗ್ತದೆ. begins of M phase. M phase nothing but ಮೈಟೋಸಿಸ್ ಫೇಸ್ ಅಂತ ಕರಿತೇವೆ. ಮೈಟೋಸಿಸ್ ಫೇಸ್. ಮೈಟೋಸಿಸ್ ಫೇಸ್ ನಥಿಂಗ್ ಬಟ್ ಅ ಸೆಲ್ ಡಿವಿಷನ್, ರೆಗ್ಯುಲರ್ ಸೆಲ್ ಡಿವಿಷನ್, M phase. So the cell cycle in a cell,
comes one after the other in between interphase. ಸೊ ಏನು ಸೆಲ್ ಸೈಕಲ್ ಇದೆ, ಈ ಒಂದು ಸೆಲ್ ಸೈಕಲ್ ಪ್ರಾರಂಭ ಆದಾಗ ಮತ್ತೊಂದು ಸೆಲ್ ಸೈಕಲ್ ಬಿಗಿನ್ ಆಗ್ತದೆ, ಎಂಡ್ ಆಗಿ ಮತ್ತೊಂದು ಸೈಕಲ್ ಬಿಗಿನ್ ಆಗ್ಬೇಕಾದ್ರೆ ನಡುವೆ ಒಂದು ಗ್ಯಾಪ್ ಕೊಡ್ತದೆ. ದಟ್ ಈಸ್ ಏನಂತ ಕರಿತೇವೆ, ಇಂಟರ್ಫೇಸ್ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್, one interphase can occur between two M phases. ಎರಡು M phases ನ ನಡುವೆ ಮಧ್ಯ ಬರೋದು ಒಂದು ಇಂಟರ್ಫೇಸ್. ಎರಡು M phase ಕಳೆಯುತ್ತೆ. ಒಂದು ಸ್ಟಾರ್ಟ್ ಆಗಿ ಮುಕ್ತಾಯ ಆದ ತಕ್ಷಣ ಇಂಟರ್ಫೇಸ್ ಬರ್ತದೆ, ಇಂಟರ್ಫೇಸ್ ಮುಗಿತಿದ್ದಾಗ M phase ಬರ್ತದೆ. ಇನ್ ಬಿಟ್ವೀನ್ ಟೂ M phases, that is the center, one nothing but interface. One interface can occur. ಒಂದು ಮಧ್ಯದಲ್ಲಿ ಬರುವಂಥದ್ದು. In other words, interface nothing but a resting phase. ಅದನ್ನೇನಂತ ಹೇಳ್ಬೋದು ನಾವು, resting phase, because all these preparations are made. ಏನಾಗಿದೆ ಅಲ್ಲಿ, ತಯಾರಾಗುತ್ತೆ, ಎಲ್ಲ ಪ್ರಿಪರೇಷನ್ ತಯಾರಾಗ್ತದೆ ಫಾರ್ ಫರ್ದರ್ ಸೆಲ್ ಡಿವಿಷನ್, ಫರ್ದರ್ ಎಂ ಫೇಸ್. ಮುಂದಿನ ಎಂ ಫೇಸ್ಗೆ ಎಲ್ಲ ಪ್ರಿಪರೇಷನ್ ಕೂಡ ಈ ಒಂದು ಇಂಟರ್ಫೇಸ್ ಅಲ್ಲಿ ನಡೆಯುವಂಥದ್ದು ರೆಸ್ಟಿಂಗ್ ಫೇಸ್ ಅಂತಾನು ಕರಿತೇವೆ. ಎಲ್ಲ ತಯಾರು ಮಾಡ್ಕೊಳ್ತಾ ಬರ್ತದೆ ಅದು. ಈ ತಯಾರು ಮಾಡ್ಕೊಂಡಿದ್ದು ಯಾವುದಕ್ಕೆ, ಮುಂದೆ ಬರುವಂತಹ ಮೈಟೋಟಿಕ್ ಸೆಲ್ ಡಿವಿಷನ್ಗೆ ಅಥವಾ ಮೈಟೋಸಿಸ್ ಸೆಲ್ ಡಿವಿಷನ್ಗೆ. ಇಲ್ಲೇನಾಗ್ತದೆ, ಇನ್ ಮೈಟೋಟಿಕ್ ಸೆಲ್ ಡಿವಿಷನ್ duplication of chromosomes takes place, then separation of chromatids, separation of daughter chromatids, then each chromatid has the same information, that is the same composition from the DNA. So the distribution of genetic information to daughter cells after the completion of mitotic cell division. ಈ ಸೆಲ್ ಡಿವಿಷನ್ ಆದಾಗ ಡಾಟರ್ ಸೆಲ್ಸ್ ಬರ್ತದೆ, ಫಾರ್ಮೇಷನ್ ಆಫ್ ಟೂ ಡಾಟರ್ ಸೆಲ್ಸ್, ನಥಿಂಗ್ ಬಟ್ ಟೂ ನ್ಯೂ ಸೆಲ್ಸ್ ಫ್ರಮ್ ಒನ್ ಪೇರೆಂಟಲ್ ಸೆಲ್. ಸೊ in the synthetic synthesis phase, replication of DNA, the genetic information transferred its replica, that information, that material transferred to new cells. ಎಲ್ಲಿಗೆ ಹೋಗ್ತದೆ, ಡಾಟರ್ ಸೆಲ್ಸ್ಗೆ ಹೋಗ್ತದೆ. So next again begins of interphase, then after the completion of interphase, next begins of M phase. So it is continuous process. It is a continuous process, ನಿರಂತರವಾಗಿ ನಡೆಯುವಂಥದ್ದು. And give rise number of cells. ಏನಾಗುತ್ತೆ, ಅನೇಕ ಜೀವಕೋಶ, ಹೊಸ ಜೀವಕೋಶಗಳನ್ನ ಕೊಡ್ತಾ ಹೋಗ್ತದೆ. Finally those new cells, millions of cells built a body, entire organism body. ಒಂದು ಆರ್ಗ್ಯಾನಿಸಮ್ ಬಾಡಿಯಾಗಿ ಏನಾಗ್ತದೆ, ಅದು ಡೆವಲಪ್ ಆಗ್ತದೆ. So you remember that zygote, that is diploid cell after fertilization, fusion of both male and female gametes, that diploid cell is called as a zygote. Zygote undergoes mitotic cell division, give rise 2-celled stage, 4-celled stage, 8-celled stage, 16, 32, like that. So finally those cells, that is cell differentiation, give rise formation of a cell, tissue, organ and organ system, finally built up an entire body. Can you imagine how a single cell developed into entire body of an organism through a cell division, then the process of a cell cycle, that is the G2 phase, gap 2 phase. This is the figure. You look at this diagram, diagrammatic representation of a cell cycle. ಇದು ಡಯಾಗ್ರಾಮ್ಯಾಟಿಕ್ ಆಗಿ ತೋರಿಸಿರುವಂತಹ ಸೆಲ್ ಸೈಕಲ್ ಸ್ಟ್ರಕ್ಚರ್. ಇದು ಒಂದು ಡಯಾಗ್ರಾಮ್ here. So in this diagram, G1 phase, then S phase, G2 phase and the M phase, that is mitosis phase. The S phase here in cell division completes within
each division, cell division completes within 24 hours, nothing but one day. ಏನು ಸೆಲ್ ಡಿವಿಷನ್ ಇದೆ, ಇದು ಈ ಪ್ರಕ್ರಿಯೆ ಒಂದು ದಿನದಲ್ಲಿ ಮುಕ್ತಾಯವಾಗುವಂಥದ್ದು, 24 ಗಂಟೆಗಳಲ್ಲಿ ಮುಕ್ತಾಯವಾಗ್ತದೆ. Within 24 hours, we can see completion of all these 3 phases. ಏನಾಗ್ತದೆ ಅಲ್ಲಿ, ಈ 3 ಫೇಸಸ್ ಕಂಪ್ಲೀಟ್ ಆಗ್ತದೆ, ಇನ್ಕ್ಲೂಡಿಂಗ್ ಬೇಸಿಕ್ ಫೇಸಸ್, ಇಂಟರ್ಫೇಸ್ ಅಂಡ್ ಎಂ ಫೇಸ್. ಆ 24 ಗಂಟೆಗಳಲ್ಲಿ ಇಂಟರ್ಫೇಸ್ ಮತ್ತೆ ಎಂ ಫೇಸ್ ಕೂಡ ಕಂಪ್ಲೀಟ್ ಆಗ್ತದೆ. ಅದರಲ್ಲಿ 95% ಆಫ್ ದಟ್ ಟೋಟಲ್ ಅವರ್ಸ್, 24 hours, 95% of the total 24 hours consumed by interface for their completion. ಆ 24 ಗಂಟೆಗಳಲ್ಲಿ 95% ಏನಿದೆ ಅವಧಿಯನ್ನ, ಡ್ಯೂರೇಷನ್ ಅನ್ನ ಇಂಟರ್ಫೇಸ್ ತಗೊಳ್ತಾರೆ, ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇಂಟರ್ಫೇಸ್ ತಗೊಳ್ತದೆ. ರಿಮೈನಿಂಗ್ 5% ಆಫ್ 24 hours ಡ್ಯೂರೇಷನ್, ಇನ್ನು 5% ಏನಿದೆ, ಸೊ within remaining 5% can be utilized, that duration can be utilized by M phase, that is mitosis phase. Can you imagine? So 95% ಇಂಟರ್ಫೇಸ್ ತಗೊಳುತ್ತೆ ಮುಕ್ತಾಯ ಮಾಡಲಿಕ್ಕೆ, ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಫರ್ದರ್ 3 steps, ಫರ್ದರ್ 3 phases. So all these 3 phases completes within 24 hours. That is scheduled 95%. Scheduled 95% among 24. ಹಾಗಾಗಿ ಈ 3 ಮುಕ್ತಾಯ ಮಾಡಿಕೊಳ್ಳುತ್ತೆ. ಹೆಚ್ಚಿನ ಕಾಲಾವಧಿಯನ್ನ ಇಂಟರ್ಫೇಸ್ ತಗೊಳ್ತದೆ, ಕಡಿಮೆ ಕಾಲಾವಧಿಯನ್ನ ಈ ಒಂದು ಎಂ ಫೇಸ್ ಅಲ್ಲಿ ನೋಡ್ತೇವೆ, ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ನೋಡುವಂಥದ್ದು. ಸೊ ಇನ್ ಅನಿಮಲ್ಸ್ the cell cycle starts with 2 phases, interphase and M phase. Cell has diploid number of chromosome or 2n number of chromosome in animals. Animals ಅಲ್ಲಿ ಪ್ರಾರಂಭದಲ್ಲಿ ಏನಿದೆ ಸೆಲ್ ಸೈಕಲ್ ಅಲ್ಲಿ, ಫಸ್ಟ್ ಬರ್ತಕ್ಕಂಥದ್ದು ಇಂಟರ್ಫೇಸು, ಇಂಟರ್ಫೇಸ್ ಇಂದ ನೆಕ್ಸ್ಟ್ ಮೈಟೋಟಿಕ್ ಸೆಲ್ ಡಿವಿಷನ್ಗೆ ಬರ್ತದೆ. ಆ ಇಂಟರ್ಫೇಸ್ ಅಲ್ಲಿ G1, S phase and G2 ಇಲ್ಲಿವರೆಗೂ ಏನಾಗಿರ್ತದೆ, 2n number of chromosome or 2 diploid number of chromosome. ಅಲ್ಲಿ ಕ್ರೋಮೋಸೋಮ್ ನಂಬರ್ ಏನಾಗಿರ್ತದೆ, 2n ಅಲ್ಲಿ ಇರ್ತದೆ, ಡಬಲ್ ಆಗಿ ಇರ್ತದೆ. 2n ಅನ್ನೋದನ್ನ ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. n ಅಂದ್ರೆ ಹ್ಯಾಪ್ಲಾಯ್ಡ್, 1 set of chromosome. 2n nothing but 2 sets of chromosome, because that cell is a parental cell. That diploid number of chromosome of each cell further enters to M phase. Now it starts the separation of chromosome set. That is separation of 2 sets of chromosome. So one set goes to one daughter cell, another set goes to another daughter cell. So daughter cells carry n number of chromosome or n number of DNA. DNA nothing but chromosome, chromosome nothing but DNA. That is haploid set, n number of chromosome in daughter cells. ಹೀಗೇನಾಗ್ತದೆ, ಎಂ ಫೇಸ್ ಅಲ್ಲಿ ಫೈನಲ್ ಆಗಿ ಸೆಪರೇಷನ್ ಆಗ್ತದೆ, ಕ್ರೊಮ್ಯಾಟಿಡ್ಸ್ ಸೆಪರೇಷನ್ ಆಗಿ ಆ 2n ನಂಬರ್ ಇರ್ತಕ್ಕಂಥದ್ದು ಏನಾಗುತ್ತೆ, n ನಂಬರ್ಗೆ ಹೋಗ್ತದೆ. ಒಂದೊಂದು ಕ್ರೊಮ್ಯಾಟಿಡ್ ಸಪರೇಟ್ ಆಗ್ತದೆ ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ. ಒಂದೊಂದು ಈಚ್ ಕ್ಯಾರಿ ಆಫ್ 1 set of chromosome, that is n number of chromosome. S ಫೇಸ್ ಇಂದ G2 ಫೇಸ್ ವರೆಗೂ, ಸೊ ಆ ಸೆಲ್ ಅಲ್ಲಿ ಏನ್ ನೋಡ್ತೀವಿ ನಾವು, ಡಿಪ್ಲಾಯ್ಡ್ ಅನ್ನೇ ನೋಡ್ತೀವಿ ಅನಿಮಲ್ಸ್ ಅಲ್ಲಿ, ಓನ್ಲಿ ಇನ್ ಅನಿಮಲ್ಸ್. ಬಟ್ ಇನ್ ಪ್ಲಾಂಟ್ಸ್ we can see both. Suppose each cell has or retains either n number or 2n number of chromosomes. ಏನಾಗ್ತದೆ, ಡಿಪೆಂಡ್ಸ್
ಆನ್ ದಿ ಸಿಚುಯೇಷನ್ ಆರ್ ದಿ ಕಂಡೀಷನ್. ಪ್ಲಾಂಟ್ಸ್ ಅಲ್ಲಿ ಚೇಂಜ್ ಆಗ್ತದೆ, ಆಲ್ಟರ್ ಆಗ್ತಾರೆ. ಕೆಲವು ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ ಏನಾಗ್ತದೆ, ಸೆಲ್ ಅಲ್ಲಿ ಡಿಪ್ಲಾಯ್ಡ್ ಬದಲು ಹ್ಯಾಪ್ಲಾಯ್ಡ್ ಇರ್ತದೆ, ಎನ್ ನಂಬರೇ ಇರ್ತದೆ ಪೇರೆಂಟಲ್ ಸೆಲ್ ಅಲ್ಲಿ. ಆ ಎನ್ ನಂಬರ್ ಡಿವೈಡ್ ಆದಾಗ ಎನ್ಗೆ ಹೋಗ್ತದೆ, ಅದು ಎನ್ ನಂಬರೇ ಕ್ಯಾರಿ ಮಾಡ್ತದೆ. ಇನ್ನು ಕೆಲವು ಸ್ಪೀಶೀಸ್ ಅಲ್ಲಿ 2n ಇರ್ತದೆ, 2n ಇದ್ದಿದ್ದು ಎನ್ ನಂಬರಿಗೆ ಹೋಗ್ತದೆ. ಸೊ ಎರಡು ಚಾನ್ಸಸ್ ಇದೆ, ಪಾಸಿಬಿಲಿಟಿ ಇದೆ ಎರಡು ಕೂಡ. ಏನ್ ಪಾಸಿಬಿಲಿಟಿ ಇದೆ? ಚಾನ್ಸಸ್ ಆಫ್ ಬೋತ್ n and 2n ನಂಬರ್ carry both n and 2n number of chromosome in plant species, not in animal species. Plant species ಅಲ್ಲಿ ನಾವು ನೋಡುವಂಥದ್ದು ಇದು M phase ಅಲ್ಲಿ ನೋಡ್ತೇವೆ. During in mitotic phase, that is M phase, it starts or begins with karyokinesis. Begins with karyokinesis. What is the meaning of karyokinesis? M phase start ಆಗಬೇಕಾದ್ರೆ ಫಸ್ಟ್ ಏನಾಗ್ತದೆ, karyokinesis ಬರ್ತದೆ stage karyokinesis. So after the completion of karyokinesis, then the starts or begins of the first stage of mitotic cell division, prophase. Prophase start ಆಗ್ತದೆ. So first initial stage is karyokinesis. In karyokinesis, division or separation of nucleus. Division or separation of nucleus. That is, nuclear division takes place in karyokinesis. M phase start ಆಗಬೇಕಾದ್ರೆ ಫಸ್ಟ್ ಕ್ಯಾರಿಯೋಕೈನಸಿಸ್ ಸ್ಟೇಜ್ ಬರ್ತದೆ. ಆ ಕ್ಯಾರಿಯೋಕೈನಸಿಸ್ ಸ್ಟೇಜ್ ಅಂದ್ರೆ ಏನಿದೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಒಳಗಡೆ ಇಷ್ಟನ್ನು ನೋಡಿದ್ವಿ ನಾವು. ಯಾವುದು? ಇಂಟರ್ಫೇಸ್ ನಡೆಯುತ್ತೆ, ಹಾಗೆ ಮೈಟೋಟಿಕ್ ಸೆಲ್ ಡಿವಿಷನ್ ನಡೆಯುತ್ತೆ. ಇಂಟರ್ಫೇಸ್ ಅಲ್ಲಿ ಈ ಮೂರು ಫೇಸು G1S, G2 ಫೇಸ್ ಎಲ್ಲವೂ ಕೂಡ ಎಲ್ಲಿ ನಡೀತದೆ? ಟೇಕ್ಸ್ ಪ್ಲೇಸ್ ವಿತ್ ಇನ್ ದಿ ನ್ಯೂಕ್ಲಿಯಸ್. ದೆನ್ ಕಮಿಂಗ್ ಟು ದಿ M phase, ಇಷ್ಟೆಲ್ಲ ಆದ್ಮೇಲೆ M phase ಬರುವಾಗ ಇಲ್ಲಿ ಸ್ಟಾರ್ಟ್ ಆಗ್ತದೆ karyokinesis, that is separation of nucleus or nuclear division. That means nuclear division, nothing but karyokinesis. ಈ ಡಿವಿಷನ್ ಆಗಿದ್ ನೆಕ್ಸ್ಟ್ ಏನಾಗ್ತದೆ? ಫಸ್ಟ್ ಸ್ಟೆಪ್ಪಿಗೆ ಹೋಗ್ತದೆ, ಮೈಟೋಸಿಸ್ ನ ಮೊದಲನೇ ಸ್ಟೆಪ್ಪಿಗೆ ಹೋಗ್ತದೆ. ಮೈಟೋಸಿಸ್ ಡಿವಿಷನ್ so occurs in the growth region of the body. ಯಾವಾಗಲೂ ಮೈಟೋಸಿಸ್ ಸೆಲ್ ಡಿವಿಷನ್ ಏನಿದೆ, ಇದು ಅದು ಪ್ಲಾಂಟ್ ಆಗಿರ್ಬೋದು ಅಥವಾ ಆನಿಮಲ್ ಬಾಡಿ ಆಗಿರ್ಬೋದು, ಡೆಫಿನೆಟ್ ಏರಿಯಾ ಅಥವಾ ರೀಜನ್ ಅಲ್ಲಿ ನಡೆಯುವಂಥದ್ದು. ದಟ್ ಡೆಫಿನೆಟ್ ಆರ್ ಸ್ಪೆಸಿಫಿಕ್ ರೀಜನ್, ನಥಿಂಗ್ ಬಟ್ ಗ್ರೋತ್ ರೀಜನ್ ಅಂತ ಕರಿತೀವಿ. ಬೆಳವಣಿಗೆ ಇರ್ತಕ್ಕಂಥ ಭಾಗದಲ್ಲಿ ನಡೆಯುತ್ತೆ ಮೈಟೋಟಿಕ್ ಸೆಲ್ ಡಿವಿಷನ್. ಸೊ ಇನ್ ಆನಿಮಲ್ ಸೈಡ್, ಗ್ರೋತ್ ಪಾರ್ಟ್ ಆಫ್ ದಿ ಬಾಡಿ ನಥಿಂಗ್ ಬಟ್ ಬ್ಲಡ್ ಸೆಲ್ಸ್. ಬ್ಲಡ್ ಸೆಲ್ಸ್ ಅಲ್ಲಿ ನೋಡ್ತೀವಿ, ಯಾವುದು? RBCs ಇರ್ಬೋದು, WBC ಇರ್ಬೋದು. ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ, ಡಿವೈಡ್ ಆಗಿ ಹೊಸ ಹೊಸ ಸೆಲ್ಸ್ ಗಳನ್ನ ಕೊಡ್ತಾ ಹೋಗ್ತದೆ. ಅದು ಗ್ರೋತ್ ಪಾರ್ಟ್ ಅಂತ ಕರಿತೀವಿ, ಗ್ರೋತ್ ರೀಜನ್, ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ದೆನ್ ಹೇರ್. ಸೊ ನೀವು ಕಟ್ ಮಾಡಿದಾಗೆಲ್ಲ ಏನಾಗುತ್ತೆ? ಕೂದಲು ಮತ್ತೆ ಬೆಳೀತಾ ಹೋಗ್ತದೆ. ದಟ್ ಈಸ್ ಗ್ರೋಯಿಂಗ್ ಪಾರ್ಟ್. ಗ್ರೋಯಿಂಗ್ ಪಾರ್ಟ್ ಅಂತ ಕರಿತೇವೆ. ಅಲ್ಲಿ ನಾವು ಮೈಟೋಟಿಕ್ ಸೆಲ್ ಡಿವಿಷನ್ ಅನ್ನ ನೋಡ್ತೇವೆ. ಗ್ರೋಯಿಂಗ್ ಪಾರ್ಟ್ ಒನ್ ಆರ್ ಎಲ್ಲಿ? ಬ್ಲಡ್ ಸೆಲ್ಸ್ ಅಲ್ಲಿ ನೋಡ್ತೀವಿ ನಾವು. ಸೆಕೆಂಡ್ ಒನ್ ಹೇರ್. ಸೊ ಅದು ಕೂಡ ಗ್ರೋಯಿಂಗ್ ಪಾರ್ಟೇ, ಅದು ಬೆಳೆಯುವಂತಹ ಭಾಗ. ಅಲ್ಲಿ ಮಾತ್ರ ಮೈಟೋಟಿಕ್ ಸೆಲ್ ಡಿವಿಷನ್ ನೋಡ್ತೇವೆ. ದೆನ್ ನೇಲ್ಸ್. ನೀವು ಕಟ್ ಮಾಡಿದಾಗೆಲ್ಲ ಉಗುರು ಬೆಳೀತಾ ಹೋಗ್ತದೆ. ಯಾಕೆ? ಗ್ರೋಯಿಂಗ್ ಪಾರ್ಟ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಿ ಮೈಟೋಟಿಕ್ ಸೆಲ್ ಡಿವಿಷನ್, ಆ ಭಾಗದಲ್ಲೇ ಮಾತ್ರ ಸೆಲ್ ಡಿವಿಷನ್ ಆಗೋದು ಮೈಟೋಸಿಸ್. ಸೊ mitosis cell division takes place in the specific site of the body, nothing but the growing part of the body. In animal side, what are those growing parts? Hair, nails, blood cells, skin. ನೋಡಿ, ಏನಾದರೂ ಇಂಜುರಿ ಆದರೆ, ಡ್ಯಾಮೇಜ್ ಆದರೆ ಹೊಸ ಚರ್ಮ ಬರುತ್ತೆ. ಆ ಹೊಸ ಚರ್ಮ ಹೇಗೆ ಬರ್ತದೆ? ಬಿಕಾಸ್ ಆಫ್ ದಿ ಸೆಲ್ ಡಿವಿಷನ್, ಮೈಟೋಟಿಕ್ ಸೆಲ್ ಡಿವಿಷನ್, ನಥಿಂಗ್ ಬಟ್ ಎ ಗ್ರೋಯಿಂಗ್ ಪಾರ್ಟ್, ಬೆಳೆಯುವಂತಹ ಭಾಗ ಅದು. ಬಟ್ ಇನ್ ಪ್ಲಾಂಟ್ ಸೈಡ್, ಗ್ರೋಯಿಂಗ್ ಪಾರ್ಟ್ ನಥಿಂಗ್ ಬಟ್ ಮೆರಿಸ್ಟೆಮ್, ಎಪಿಕಲ್ ಮೆರಿಸ್ಟೆಮ್.
Apical meristem, that is apical meristem, root meristem and shoot meristem. ತುದಿ ಭಾಗ, ಕಾಂಡದ ತುದಿ ಭಾಗ, ಅದನ್ನ ಮೆರಿಸ್ಟಮ್ ಅಂತ ಕರಿತೀವಿ. ದಟ್ ಈಸ್ ದಿ ಗ್ರೋಯಿಂಗ್ ಪಾರ್ಟ್ ಆಫ್ ಪ್ಲಾಂಟ್ಸ್, ಎಪಿಕಲ್ ಮೆರಿಸ್ಟಮ್. ಸೊ ರೂಟ್ ಮೆರಿಸ್ಟಮ್ ಅಂಡ್ ಶೂಟ್ ಮೆರಿಸ್ಟಮ್. ರೂಟ್ ಅಲ್ಲಿ ಬರ್ತಕ್ಕಂಥ ತುದಿ ಭಾಗ, ಕಾಂಡದಲ್ಲಿ ಬರ್ತಕ್ಕಂಥ ತುದಿ ಭಾಗ, ಅಲ್ಲಿ ಕಂಟಿನ್ಯೂಸ್ ಆಗಿ ಮೈಟೋಟಿಕ್ ಸೆಲ್ ಡಿವಿಷನ್ ನಡೀತದೆ. ಇದು ಪ್ಲಾಂಟ್ಸ್ ಅಲ್ಲಿ. ಅನಿಮಲ್ ಸೈಡ್ ಅಲ್ಲಿ ನಾನು ಈಗ ಏನು ಹೇಳಿದೆ, ಈ ಪಾರ್ಟ್ ಗ್ರೋಯಿಂಗ್ ಪಾರ್ಟ್ಸ್ ಅಂತ ಕರಿತೀವಿ. ಎಲ್ಲ ಪಾರ್ಟ್ ಅಲ್ಲೂ ಕೂಡ ಮೈಟೋಟಿಕ್ ಸೆಲ್ ಡಿವಿಷನ್ ನಡೆಯಲ್ಲ. ಗ್ರೋಯಿಂಗ್ ಪಾರ್ಟ್ ಲೈಕ್ಸ್ ಹೇರ್, ನೈಲ್ಸ್, ಬ್ಲಡ್ ಸೆಲ್ಸ್, ಸ್ಕಿನ್. ಇಲ್ಲಿ ನೀವು ಎಷ್ಟು ತೆಗೆದ್ರೂ ಕೂಡ ಹೊಸದಾಗಿ ಮತ್ತೆ ಬರ್ತಾನೆ ಇರ್ತದೆ ಸೆಲ್ ಡಿವೈಡ್ ಆಗಿ. ಸೊ ಮೈಟೋಟಿಕ್ ಸೆಲ್ ಡಿವಿಷನ್ takes place in growing parts of the body. It is also called equatorial cell division. Equatorial cell division. Why it is called equatorial cell division? Because mitotic cell division retained 2n number of chromosome until the end of the division. ಏನು ಮಾಡ್ತದೆ ಇದು? 2n ಅಂದ್ರೆ ಡಿಪ್ಲಾಯ್ಡ್ ನಂಬರ್ ಅನ್ನೇ ಉಳಿಸ್ಕೊಂಡು ಬರ್ತದೆ. ಕಂಪ್ಲೀಟ್ ಡಿವಿಷನ್ ಕಂಪ್ಲೀಟ್ ಆಗೋವರೆಗೂ ಮೇಂಟೈನ್ಡ್ ಆರ್ ರಿಟೈನ್ಡ್ 2n ನಂಬರ್ ಆಫ್ ಕ್ರೋಮೋಸೋಮ್ ಅಂಟಿಲ್ ದಿ ಎಂಡ್ ಆಫ್ ದಿ ಡಿವಿಷನ್. Hence it is called equatorial cell division. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? Equatorial cell division. The begins of the M phase with karyokinesis, nuclear division, separation of nucleus. Then starts with the mitotic cell division. That division includes 4 phases: prophase, metaphase, anaphase and telophase. These are the 4 phases in mitotic cell division. At the end of telophase begins of cytokinesis, another step. In the cytokinesis, division of cytoplasm. That particular cytokinesis starts or begins at the end of anaphase and completes at the end of telophase. ಅದು ಅನಾಫೇಸ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗಿ ಟೀಲೋಫೇಸ್ ಅಲ್ಲಿ ಮುಕ್ತಾಯ ಆಗುತ್ತೆ. ಸೈಟೋಕೈನಸಿಸ್, ಡಿವಿಷನ್ ಆಫ್ ಸೈಟೋಪ್ಲಾಸಮ್, ಸಪರೇಷನ್ ಆಫ್ ಸೈಟೋಪ್ಲಾಸಮ್ brings or results the formation of 2 daughter cells with the cytoplasm. ಆ 2 ಸೈಟೋಪ್ಲಾಸಮ್ ಏನಾಗ್ತದೆ? 2 ಡಾಟರ್ ಸೆಲ್ಸ್ಗೆ ಅದು ಕ್ಯಾರಿ ಆಗ್ತದೆ. ದಟ್ ಈಸ್ cytokinesis. So mitotic cell division M phase includes both karyokinesis and cytokinesis. In between these two, the regular steps of mitotic cell division, that is 4 steps: prophase, metaphase, anaphase and telophase. So this is the brief account of a cell cycle. Includes 2 phases: interphase and M phase. Interphase again includes 3 phases: G1 phase, S phase and G2 phase. G1 phase, that is the cell growth takes place, increases their size, that means increases their size, cell size. In S phase, synthesis phase, where DNA replication takes place. In G2, that is gap 2, that is preparation of materials like amino acids, proteins and enzymes. So this is a brief account of the cell cycle and cell division. This is enough for today's class. Then I will take up the mitotic cell division in the next class. Till then, goodbye.